ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಉಲ್ಲನಿಂದ ಹೇರ್ ಬೆಂಡ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮಗೆ ಬೇಕಾದ ಕಲರಿನ ಉಲ್ಲನ್ನು ತಗೊಳ್ಳಿ. ನಂತರ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. 13 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಈಗ ಜಾಯಿಂಟ್ ಮಾಡ್ಕೊಳ್ಳಿ. ಅದನ್ನು ಜಾಯಿಂಟ್ ಮಾಡ್ಕೊಂಡಾದಮೇಲೆ 13 ಚೈನಲ್ಲೂ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ, ಹೀಗೆ ಸ್ಲಿಪ್ ಸ್ಟಿಚ್ಚನ್ನು 13 ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈ ಥರ ಹೀಗೆ 13 ಹಾಕ್ಕೊಂಡಾದಮೇಲೆ ಸ್ಟಾರ್ಟ್ ಎಲ್ಲಿ ಮಾಡಿದ್ದೀವೋ ಅದೇ ರಿಂಗಿಗೆ ಎಂಡ್ ಮಾಡಿ. ಆದಮೇಲೆ ಈಗ 15 ಚೈನನ್ನು ಹಾಕ್ಕೊಳ್ಬೇಕು. ನೋಡಿ, ಇಲ್ಲಿ 15 ಚೈನನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ್ಮೇಲೆ 3 ಚೈನನ್ನು ಬಿಡಬೇಕು. ಇಲ್ಲಿ ಸ್ಟಾರ್ಟಿಂಗ್ 3 ಚೈನನ್ನು ಬಿಟ್ಟು ಹಾಕ್ಕೊಳ್ಳುವಂಥದ್ದು. ಈಗ ಮತ್ತೆ 13 ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಎಲ್ಲ ಚೈನಲ್ಲೂ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ, ಈಗ ಮತ್ತೆ ಅಲ್ಲಿಗೆ ಅದನ್ನು ಸ್ಲಿಪ್ ಸ್ಟಿಚ್ಚನ್ನು ಎಂಡ್ ಮಾಡಿಕೊಂಡು ಮತ್ತೆ 15 ಚೈನನ್ನು ಹಾಕ್ಕೊಳ್ಬೇಕು. ಚೈನನ್ನು ಹಾಕ್ಕೊಂಡಾದ್ಮೇಲೆ ಮತ್ತೆ 3 ಚೈನನ್ನು ಬಿಡಬೇಕು ಸ್ಟಾರ್ಟಿಂಗಿಂದು. ಮತ್ತೆ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈಗ ಹೀಗೆ ಒಟ್ಟು ಈ ಥರ ರಿಂಗ್ ಇದೆಯಲ್ಲ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ 30 ರಿಂಗನ್ನು ಮಾಡ್ಕೊಳ್ಬೇಕು. ಈಗ ನೋಡಿ, ಈ ಥರ ಹೆಣೀತಾ ಹೋದಾಗೆ ದೊಡ್ಡ ಆಗ್ತದೆ ಅದು. ನೋಡಿ, ನೆಕ್ಸ್ಟ್ ಮತ್ತೊಂದು ಚೈನು, ಮತ್ತೆ 15 ಚೈನು ಹಾಕ್ಕೊಂಡು ಮೊದಲಿನ 3 ಸ್ಟಿಚ್ಚನ್ನು ಬಿಟ್ಟು ಎಣಿತಾ ಹೋಗುವಂಥದ್ದು. ಇದೇ ರೀತಿ ಈ ಥರ 30 ಆಗಬೇಕು. ಇಲ್ಲಿ 30 ಹಾಕ್ಕೊಂಡಿದ್ದೀನಿ ನಾನು. ಕೊನೆಗೆ ದಾರವನ್ನು ಕಟ್ ಮಾಡಿ ತೆಗೆದು ಸ್ವಲ್ಪ ಉದ್ದ ದಾರ ಬಿಟ್ಟು ಕಟ್ ಮಾಡಿ ತೆಗೀರಿ. ಈಗ ಈ ರಿಂಗ್ ಇದೆಯಲ್ಲ, ಈ ಥರ ಬಂದಿರ್ತದಲ್ಲ ರಿಂಗು, ಒಂದರ ಒಳಗೆ ಒಂದನ್ನು ತೂರಿಸ್ತಾ ಹೋಗಬೇಕು. ಹೀಗೆ ಹಾಕ್ತಾ ಹೋಗಬೇಕು. ನೋಡಿ, ಈ ಥರ ಶೇಪಲ್ಲಿ ಬರ್ತದೆ ಅದು. ಹೀಗೆ ಒಂದರೊಳಗೆ ಒಂದು ಸರಪಳಿ ಆಕಾರದಲ್ಲಿ ಬರ್ತದೆ. ಹೀಗೆ ಪೂರ್ತಿ ಮಾಡ್ಕೊಳ್ಳಿ. ಈ ಥರನೇ ಪೂರ್ತಿ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ಥರ ಕಾಣ್ತದೆ. ಈಗ ಅದಕ್ಕೆ ರಬ್ಬರ್ ಬ್ಯಾಂಡಿಗೆ ಹಿಂದೆ ಒಂದು ರಬ್ಬರ್ ಬ್ಯಾಂಡಿಗೆ ಫಿಕ್ಸ್ ಮಾಡ್ಕೊಳ್ಬೇಕು. ಮನೇಲಿದ್ದಂಥದ್ದೇ ರಬ್ಬರ್ ಬ್ಯಾಂಡ್ ತಗೊಂಡು ಹೀಗೆ ಸೂಜಿಗೆ ದಾರವನ್ನು ಹಾಕಿ ಅದನ್ನು ರಬ್ಬರ್ ಬ್ಯಾಂಡಿಗೆ ಗಟ್ಟಿಯಾಗಿ ಹೊಲಿತಾ ಹೋಗಿ. ನೋಡಿ, ಇಲ್ಲಿ ಸಿಂಪಲ್ ಇದೆ, ಮಾಡ್ಕೊಳ್ಳಿ ಮನೇಲಿ. ಮಕ್ಕಳಿಗೆ ಇಷ್ಟ ಆಗ್ತದೆ ಇದು. ಅವರ ಡ್ರೆಸ್ಸಿನ ಕಲರ್ ಹೆಣ್ಕೊಂಡ್ರೆ ಚಂದನೂ ಕಾಣ್ತದೆ. ಹಾಗೆ ನಾವು ಮಾಡಿದ ಖುಷಿನೂ ನಮಗಿರ್ತದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನನಗೆ ಸಪೋರ್ಟ್ ಸಿಗ್ತದೆ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಈಗ ಮತ್ತೊಂದು ಬದಿಗೆ ಅದೇ ಥರವಾಗಿ ಫಿಕ್ಸ್ ಮಾಡ್ಕೊಂಡಾಯಿದ್ರೆ ನೋಡಿ, ರೆಡಿ ಆಯಿತು ನಮ್ಮ ಹೇರ್ ಬೆಂಡು. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ.